ನನಗೆ ಇವಾಗ ಕ್ವೆಶನೇ ಮರ್ತೋಯ್ತು. ಸಾರಿ ಇಲ್ಲ, ನೀವು ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ವರ್ಷನ್ಸ್ ಆಯಿತು, ತುಂಬ ಮಾತಾಡ್ಬೋದಾ ಅಂದರೆ ಸಿನಿಮಾದ ಬಗ್ಗೆ ಹಾಗಾಯಿತು ಹೀಗಾಯಿತು ಅಂತ ಅಂದ್ಕೊಂಡು ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಖಂಡಿತ ನಾವೆಲ್ಲರೂ ರಿಷಬ್ ತುಂಬ ಬಿಲೀವ್ ಮಾಡ್ತಾರೆ, ಅದ್ರ ಜೊತೆಗೆ ನಾವೆಲ್ಲರೂ ದೇವ್ರನ್ನ ತುಂಬ ನಂಬ್ತೀವಿ, ಅದ್ರದ್ದು ಆಶೀರ್ವಾದದ ಜೊತೆಗೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿರೋರು ನೀವೆಲ್ಲರೂ ಸಾಕಷ್ಟು ಜನ ನಂಬ್ತೀರಾ ನನಗೆ ಗೊತ್ತು. ಒಂದು ಇಷ್ಟು ದೊಡ್ಡ ಶಕ್ತಿ, ಅನುಶ್ರೀ ಅವರು ನಿಮಗೂ ಗೊತ್ತಿರತ್ತೆ, ಇಷ್ಟು ದೊಡ್ಡ ಶಕ್ತಿ, ಇಷ್ಟು ದೊಡ್ಡ ಒಂದು ಪವರ್ ಏನು ಹೇಳ್ತೀವಿ, ಅದರ ಆಶೀರ್ವಾದದಿಂದ ಈ ಸಿನಿಮಾ ನಮಗೆ ಶುರು ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಥಾಟ್ ಪ್ರೋಸೆಸ್. ಅಂದರೆ ಆ ಆಶೀರ್ವಾದ ಸಿಕ್ಕಿಲ್ಲ ಅಂದರೆ ಮೋಸ್ಟ್ಲಿ ರಿಷಬ್ ಅವರು ಕಾಂತಾರನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ, ಬೇರೆ ಮಾಡೋದಕ್ಕಾಗದೇ ಇರ್ಬೋದಾಗಿತ್ತೇನೋ, ಮಧ್ಯದಲ್ಲಿ ನಿಂತು ಹೋಗ್ಬೋದಾಗಿತ್ತೇನೋ, ಆ ಥರದ್ದೇನೋ. ಆ ಪ್ರೇರಣೆಯಿಂದನೇ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಡಿವೈನ್ ಇಂಟರ್ವೆನ್ಷನ್ ಅಂತ. ಈ ಸಲನೂ ನಾನು ಹೇಳ್ತಾ ಇದ್ದೀನಿ, ಈ ಸಲ ತುಂಬ ಸ್ಟ್ರಾಂಗಾಗಿ ನಾವು ಬಿಲೀವ್ ಮಾಡಿದ್ವಿ. ಬಿಕಾಸ್ ನಾವೆಲ್ಲರೂ ಬೇರೆನೇ ಒಂದು ಪ್ರಪಂಚದಲ್ಲಿ ಬದುಕ್ಬಿಟ್ವಿ. ಒಂದು 5 ವರ್ಷದಿಂದ ಈ ಕಾಂತಾರ ಅನ್ನೋ ಪ್ರಪಂಚದಲ್ಲೇ ಇದ್ದೀವಿ. ಇದರಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಲ್ಲ, ಅದು ವರ್ಡ್ಸಿಗೆ ಸಿಕ್ಕಲ್ಲ. ಅಂದರೆ ಯಾರು ಸುಮ್ಮನೆ ಹೇಳ್ತಾ ಇಲ್ಲ ಅಂದರೆ ಏನೋ ಆನ್ಸರ್ ಮಾಡಬಾರ್ದು ಅಂತನೋ, ಇಲ್ಲ ಮಿಸ್ಟ್ರಿ ಇರಬೇಕು ಅಂತ ಖಂಡಿತ ಅಲ್ಲ. ಖಂಡಿತವಾಗ್ಲೂ ಎಲ್ಲರೂ ತುಂಬ ಎಮೋಷ್ನಲ್ ಆಗಿದ್ದೀವಿ. ಯಾರಿಗೂ ಅದನ್ನು ಒಂದು ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಸಮ್ ಎನರ್ಜೀಸ್ ಆರ್ ಲೈಕ್ ದ್ಯಾಟ್. ನೀವು ಅದನ್ನು ಬಿಲೀವ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಅಂದರೆ ಕೆಲವೊಂದನ್ನು ಹೇಳೋದಕ್ಕಾಗಲ್ಲ, ಹೇಳಿದ್ರೂ ಅರ್ಥ ಆಗಲ್ಲ, ಅದನ್ನು ನಮ್ಮ ಎಕ್ಸ್ಪೀರಿಯನ್ಸ್ಗೆ ಇಟ್ಕೊಳ್ಬೇಕು. ಸೊ ಹಾಗೆ ನಾನು ತುಂಬ ಅದನ್ನು ನಂಬೋದ್ರಿಂದ ಇವತ್ತು ಇಷ್ಟು ಸಕ್ಸಸ್ಫುಲ್ಲಾಗಿ ಏನೇ ಅಡೆತಡೆಗಳು ಬಂದರೂ ಅದ್ರ ಜೊತೆಗೆ ಈ ಸಿನಿಮಾನ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಈಸಿ. ನಾನು ರಿಷಬ್ಗೂ ಯಾವಾಗಲೂ ಹೇಳ್ತಿರ್ತೀನಿ, ಇಂಡಿಯಾದಲ್ಲೇ ಮೋಸ್ಟ್ಲಿ ಯಾರೂ ಟ್ರೈ ಮಾಡಿರಲ್ಲ ಅನ್ಸುತ್ತೆ, ಅವರೇ ಕತೆ ಬರೆದು ಅವರೇ ಡೈರೆಕ್ಷನ್ ಮಾಡಿ ಅವರೇ ಆ್ಯಕ್ಟಿಂಗ್ ಮಾಡಿ ಈ ಥರದ್ದೊಂದು ದೊಡ್ಡ ಸಿನಿಮಾನ, ದೊಡ್ಡದು ಅಂದರೆ ನೀವೆಲ್ಲರೂ ಅದನ್ನು ಬಜೆಟಲ್ಲಿ ತೊಗೊಳ್ಬೋದು. ನಾಟ್ ಓನ್ಲಿ ಬಜೆಟ್, ಈ ಥರದ್ದೊಂದು ಗ್ರ್ಯಾಂಡ್ಯೂರ್, ಈ ಥರದ್ದು ಒಂದು ಕ್ರಾಫ್ಟ್, ಈ ಥರದ್ದೊಂದು ನಮ್ಮ ಮಣ್ಣಿನ ಕತೆನ. ಆಮೇಲೆ ರಿಷಬ್ ಯಾವುದು ಸ್ಟುಡಿಯೋಲ್ಲಿ ಸೆಟ್ ಹಾಕ್ಬಿಟ್ಟು ಆ ಥರದ್ದಲ್ಲ, ಎಲ್ಲ ಲೈವ್ ಲೊಕೇಶನ್ಗಳು. ನೀವೆಲ್ಲರೂ ನಾವು ಶೂಟಿಂಗ್ ಮಾಡಿರೋ ಜಾಗಗಳನ್ನು ವಿಸಿಟ್ ಮಾಡಿದರೆ ಐ ಥಿಂಕ್ ಕೆಲಸ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಲ್ಲ ಅನ್ಸುತ್ತೆ. ಆ ಥರದ್ದು ಲೊಕೇಶನ್ಗಳಲ್ಲಿ ಕೆಲಸ ಮಾಡಿರೋಂಥದ್ದು. ಅದನ್ನ ಮಾಡಿ ಕೂಡ ಅಂದರೆ ಜನರಲಿ ನೀವು ನೋಡ್ತೀರಾ ಅಲ್ವಾ, ಲೈಕ್ ಏನೋ ಚಿಕ್ಕ ಪುಟ್ಟದ್ದು ಎಲ್ಲ ಸಿನಿಮಾ ಸೆಟ್ಗಳಲ್ಲೂ ಆಗುತ್ತೆ. ಅದು ಕಾಂತಾರ ಅಂದ ತಕ್ಷಣ ಮೋಸ್ಟ್ಲಿ ಸ್ವಲ್ಪ ದೊಡ್ಡದಾಗ್ತಿದೆ. ಬಟ್ ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ, ನಮ್ಮ ಜೊತೆಗೆ ಒಂದು ಶಕ್ತಿ ಖಂಡಿತ ಕಾಯ್ತಾ ಇದೆ. ಇವತ್ತು ಲಾಸ್ಟ್ ಕಾಂತಾರ ಕೂಡ, ಈ ಕಾಂತಾರದಲ್ಲೂ ನಾನು ಗುರುವಣ್ಣ ಸಮ್ಟೈಮ್ ಏನಾದರೂ ಕತೆ ವಿಷಯಕ್ಕೆ ಮಾತಾಡ್ಕೊಳ್ತಾ ಇರ್ತೀವಿ. ಕೆಲವೊಂದು ಆ ಪ್ರೇರಣೆಯಿಂದನೇ ಒಂದಿಷ್ಟು ವಿಷಯಗಳು ಸೇರ್ಕೊಳತ್ತಾ, ಅದು ನಾವು ಹೀಗೇನೋ ಆಗಬೇಕು ಅಂದ್ಕೊಂಡಿರ್ತೀವಿ, ಅದು ಬೇರೆ ಥರದಲ್ಲೇನೋ ಆಗುತ್ತೆ. ಬಟ್ ಅದು ಪಾಸಿಟಿವ್ ಆಗೇ ಆಗಿರುತ್ತೆ, ಅದು ಸಿನಿಮಾಗೆ ಆ್ಯಡ್ ಮಾಡುತ್ತೆ. ಅದು ಯಾವುದೇ ವಿಚಾರಗಳಲ್ಲಾಗಿರ್ಬೋದು, ಒಂದು ಕತೆ ವಿಚಾರದಲ್ಲಾಗಿರಲಿ, ಒಂದು ಸೆಟ್ ವಿಚಾರನ, ಒಂದು ಲುಕ್, ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಲುಕ್ ನಾವೇನೋ ಅಂದ್ಕೊಂಡು ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತೀವಿ, ಅದು ಇನ್ನೊಂದೇನೋ ಆಗುತ್ತೆ. ಸೊ ನಾನು ಬಿಲೀವ್ ಮಾಡ್ತೀನಿ ಅದನ್ನು ಅದು ಹೀಗೆ ಆಗಬೇಕಂತಿತ್ತು, ಸೊ ಅದು ಚೆನ್ನಾಗೇ ಆಗಿದೆ ಅಂತ. ಸೊ ಆ ಥರದಲ್ಲಿ ಐ ಥಿಂಕ್ ಆ ಶಕ್ತಿ ನಮ್ಮನ್ನು ಕಾಯ್ತಾ ಇದೆ. ಅದರಿಂದ ಈ ಸಿನಿಮಾನ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ.